ಕೈ ಬಿಡೇನು ಕೈ ಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಏಸು ಕೈಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಇವತ್ತು ಭಾರತಾದ್ಯಂತ ಮಕ್ಕಳ ದಿನಾಚರಣೆಯನ್ನ ಈ ದಿನದಲ್ಲಿ ನಾವು ಆಚರಿಸುತ್ತಿದ್ದೇವೆ. ಎಲ್ಲಾ ಮಕ್ಕಳನ್ನ ನಾವು ಪ್ರೀತಿ ಮಾಡುವುದರ ಮುಖಾಂತರವಾಗಿ, ಅವರನ್ನ ಗೌರವಿಸುವುದರ ಮುಖಾಂತರವಾಗಿ ಈ ದಿನವನ್ನ ನಾವು ಆಚರಿಸುತ್ತಿದ್ದೇವೆ. ಈ ದಿನದಲ್ಲಿ ಕರ್ತನು ವಿಶೇಷವಾಗಿ ಮಕ್ಕಳ ಕುರಿತು ಏನ್ ಹೇಳ್ತಾರೆ ಎಂಬುದಾಗಿ ನಾವು ಈ ದಿನದಲ್ಲಿ ಸತ್ಯವೇದದ ಮೂಲಕ ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮೆಲ್ಲರ ಮಕ್ಕಳಿಗೆ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ದೇವರು ನಿಮ್ಮ ಮಕ್ಕಳನ್ನ ಆಶೀರ್ವದಿಸಲಿ. ನಿಮ್ಮ ಕುಟುಂಬಗಳಲ್ಲಿರುವಂತ ಒಂದೊಂದು ಮಕ್ಕಳು, ಮೊಮ್ಮಕ್ಕಳು ಯಾರ್ಯಾರಿದಾರೋ ದೇವರು ಅವರ ಎಲ್ಲರ ಮೇಲೆ ತನ್ನ ಆಶೀರ್ವಾದವನ್ನ ಇಡಲಿ ಎಂಬುದಾಗಿ ನಾನು ಹಾರೈಸ್ತಾ ಈ ದಿನದ ಒಂದು ಸತ್ಯವೇದದ ಅಧ್ಯಯನಕ್ಕೆ ನಾವು ನೇರವಾಗಿ ಹೋಗೋಣ. ಪ್ರಿಯ ದೇವರ ಮಕ್ಕಳೇ, ಸತ್ಯವೇದದಲ್ಲಿ ಮಕ್ಕಳ ಕುರಿತು ಅನೇಕ ಕಾರ್ಯಗಳನ್ನ ಬರೆದಿರುವುದನ್ನ ನಾವು ನೋಡ್ತೇವೆ. ಮಕ್ಕಳು ಬಹಳ ವಿಶೇಷವಾದವರು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಗರ್ಭಫಲವು ಕರ್ತನ ಬಹುಮಾನ. ಒಂದು ಕುಟುಂಬದಲ್ಲಿ ಮಕ್ಕಳು ಜನಿಸದನ್ನೋದು ಇಟ್ಸ್ ಅ ಗಿಫ್ಟ್. ಅದು ಒಂದು ಬಹುಮಾನ. ಒಂದು ಬಹುಮಾನ ಸಿಗಬೇಕಾದ್ರೆ ನಾವೆಷ್ಟು ಖುಷಿ ಆಗ್ತೀವಿ, ಎಷ್ಟು ಸಂತೋಷ ಪಡ್ತೀವಲ್ವಾ? ಅದೇ ರೀತಿ ಪ್ರತಿಯೊಂದು ಕುಟುಂಬಗಳಲ್ಲಿಯೂ ಒಂದು ಮಗುವಿನ ಜನನ ಆ ಕುಟುಂಬಕ್ಕೆ ಒಂದು ಸಂತೋಷವನ್ನ, ಒಂದು ಎಕ್ಸ್ಪ್ರೆಸ್ ಮಾಡಲಾಗದಂತ ಒಂದು ಸಂತೋಷವನ್ನ ಒಂದೊಂದು ಕುಟುಂಬದಲ್ಲಿಯೂ ತರುವಂತದ್ದಾಗಿದೆ. ನೋಡ್ತಾ ಇರುವಂತ ನೀವು ಒಬ್ಬೊಬ್ರು ಸಹ ಆ ಅನುಭವದಲ್ಲಿ ನೀವು ಹೋಗಿರ್ತೀರಾ. ನಿಮ್ಮ ಕುಟುಂಬದಲ್ಲಿ ಮಕ್ಕಳು ಜನಿಸ್ಬೇಕಾದ್ರೆ ಆ ಒಂದು ಸಂತೋಷ ಅದು ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ. ದೇವ್ರು ಅಂತ ಒಂದು ಗರ್ಭಫಲದ ಬಹುಮಾನವನ್ನ ದೇವರು ಕೊಡುವಂತವ್ರಾಗಿದ್ದಾರೆ. ಹೀಗಾಗಿ ದೇವರು ಒಂದು ಮಗು ಈ ಲೋಕದಲ್ಲಿ ಜನಿಸ್ಬೇಕಾದ್ರೆ ಜಗದುತ್ಪತ್ತಿಗಿಂತ ಮುಂಚಿತವಾಗಿಯೇ ದೇವರಿಗೆ ಒಂದು ಪ್ಲಾನ್, ಒಂದು ಪರ್ಪಸ್ ಅನ್ನೋದು ದೇವರಿಗೆ ಉಂಟು. ಅದನ್ನೇ ನಾವು ಸತ್ಯವೇದದಲ್ಲಿ ನೋಡುವವರಾಗಿದ್ದೇವೆ. ಹಾಗಾದ್ರೆ ದೇವರು ಈ ಒಂದು ಲೋಕದಲ್ಲಿ ಒಂದು ಮಗುವಿನ ಜನನ ಮಕ್ಕಳಾಗಿ ಬೆಳಿಬೇಕಾದ್ರೆ ತಂದೆ ತಾಯಿಗಳಾದ ನಿಮಗೂ ಅಥವಾ ಅಜ್ಜ ಅಜ್ಜಿ ಆಗಿರುವಂತ ನಿಮಗೂ ಕರ್ತನು ಕೊಟ್ಟಿರುವಂತ ಒಂದು ಜವಾಬ್ದಾರಿಯನ್ನ ಈ ದಿನದಲ್ಲಿ ನಾವು ನೋಡೋಣ. ಯಾಕಂದ್ರೆ ಈ ಒಂದು ದಿನದಲ್ಲಿ ಈ ನಮ್ಮ ಸಮಾಜದಲ್ಲಿ ನಾವು ನೋಡ್ಬೇಕಾದ್ರೆ ಅನೇಕ ಮಕ್ಕಳನ್ನ ಈ ಒಂದು ದಿನಗಳಲ್ಲಿ ಸೈತಾನನು ಅವ್ರನ್ನ ಅಟ್ಯಾಕ್ ಮಾಡಿ ದೇವರಿಂದ ದೂರವಾಗಿ ಸೆಳೆದುಕೊಂಡು ಹೋಗ್ತಾ ಇರುವಂತ ಸನ್ನಿವೇಶವನ್ನ ನಾವು ಹೆಚ್ಚಾಗಿ ನೋಡ್ತಾ ಇದ್ದೇವೆ. ಯಾಕೆಂದ್ರೆ ದೇವರಿಗೆ ಹೇಗೆ ಒಂದು ಮಗುವಿನ ಜನನದಲ್ಲಿ ಒಂದು ಪ್ಲಾನ್ ಇದೋ, ಒಂದು ಪರ್ಪಸ್ ಇದೋ, ಅದೇ ರೀತಿ ಸೈತಾನನಿಗೂ ಚೆನ್ನಾಗಿ ಗೊತ್ತು. ನಮ್ಮ ವೈರಿಯಾಗಿರುವಂತ ಸೈತಾನನಿಗೆ ಒಂದು ಮಗುವಿನ ಜೀವಿತವನ್ನ ಚಿಕ್ಕ ವಯಸ್ಸಿನಿಂದಲೇ ಅವ್ರ ಮಕ್ಕಳಾಗಿರ್ಬೇಕಾದ್ರೇನೆ ಅವರನ್ನ ದೇವರ ಸನ್ನಿಧಾನದಿಂದ ದೂರ ಪಡಿಸಿದ್ರೆ ಆತನ ಒಂದು ಪ್ಲಾನ್ ಅನ್ನ ಈಡೇರಿಸೋದಕ್ಕೆ ಸಾಧ್ಯ ಎಂಬುದಾಗಿ ಸೈತಾನನಿಗೂ ಸಹ ಒಂದು ಕೆಟ್ಟ ಒಂದು ಉದ್ದೇಶ, ಕೆಟ್ಟ ಒಂದು ಪ್ಲಾನ್ ಇರುವಂತದ್ದಾಗಿದೆ. ಇದನ್ನ ತಿಳಿದುಕೊಳ್ಳುವುದು ಬಹಳ ಪ್ರಾಮುಖ್ಯವಾದ ವಿಷಯ. ಅದು ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ಸಮಾಜದಲ್ಲೇ ನೋಡ್ಬೇಕಾದ್ರೆ, ನಿಮ್ಮ ಸುತ್ತಮುತ್ತಲಿನ ಸನ್ನಿವೇಶಗಳ ಒಂದು ಕುಟುಂಬಗಳಲ್ಲಿ ಮಕ್ಕಳನ್ನ ನೋಡ್ಬೇಕಾದ್ರೆ ನಿಮ್ಮೆಲ್ರಿಗೂ ಚೆನ್ನಾಗಿ ಅದರ ಒಂದು ನಾನು ಏನ್ ಹೇಳ್ತಾ ಇದ್ದೇನೆ ಅದನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ನಾನು ನಂಬ್ತೀನಿ. ಸೊ ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಸೈತಾನನು ಎಷ್ಟು ಸಾಧ್ಯವಾಗುತ್ತೋ ತನ್ನ ದಿನವು ಕೊಂಚವೇ ಎಂಬುದಾಗಿರಲಾಗಿ ಗರ್ಜಿಸುವ ಸಿಂಹದ ಉಪಾದಿಯಲ್ಲಿ ಯಾರನ್ನ ನುಂಗಲಿ ಎಂಬುದಾಗಿ, ಯಾರನ್ನ ನಾಶಪಡಿಸ್ಲಿ ಎಂಬುದಾಗಿ ಅವನು ಹುಡುಕುತ್ತಾ ತಿರುಗಾಡ್ತಾ ಇದ್ದಾನೆ. ವಿಶೇಷವಾಗಿ ಮಕ್ಕಳ ಜೀವಿತಗಳನ್ನ ಚಿಕ್ಕ ವಯಸ್ಸಿನಲ್ಲೇ ಅವರ ಜೀವಿತಗಳನ್ನ ದೇವರಿಂದ ದೂರಪಡಿಸೋದಾದ್ರೆ ಅವನ ಪ್ಲಾನ್ ಅನ್ನ ಈಡೇರಿಸಲಿಕ್ಕೆ ಬಹಳ ಸುಲಭ ಎಂಬುದಾಗಿ ನಿಮಗೂ ನಮಗೂ ಗೊತ್ತಿರೋದಕ್ಕಿಂತ ಸೈತಾನನಿಗೆ ಈ ಒಂದು ದಿನಗಳಲ್ಲಿ ಹೆಚ್ಚಾಗಿ ಗೊತ್ತಿರುವಂತದ್ದಾಗಿದೆ ಪ್ರಿಯ ದೇವರ ಮಕ್ಕಳೇ. ಹೀಗಾಗಿ
ತಂದೆ ತಾಯಿಗಳಾಗಿ ಮನೆಯಲ್ಲಿ ಹಿರಿಯರಾಗಿ ನಮ್ಮೊಬ್ಬೊಬ್ಬರ ಕರ್ತವ್ಯ ನಮ್ಮ ಮಕ್ಕಳ ಕುರಿತು, ನಮ್ಮ ಮನೆಗಳಲ್ಲಿರುವಂತ ಪ್ರತಿಯೊಂದು ಚಿಕ್ಕ ವಯಸ್ಸಿನ ಹುಟ್ಟಿರುವಂತ ಮಗುವಿನಿಂದ ಹಿಡಿದು 18 ವರ್ಷದವರೆಗೂ ಮಕ್ಕಳಂತ ಹೇಳ್ತೇವೆ. ಆದ್ರೆ ಖಂಡಿತವಾಗಿ ಮಕ್ಕಳು ಯಾವಾಗ್ಲೂ ಮಕ್ಕಳಾಗೇ ಇರ್ತಾರೆ ಒಂದು ಮನೆಯಲ್ಲಿ ನಾವು ನೋಡ್ಬೇಕಾದ್ರೆ. ಹೀಗಾಗಿ ಮಕ್ಕಳನ್ನ ಬೆಳೆಸುವಂತ ಜವಾಬ್ದಾರಿಯನ್ನ ದೇವರು ಕೊಟ್ಟಿರುವಾಗ, ಇವತ್ತು ಮನೆಯಲ್ಲಿ ಹಿರಿಯರಾದ ನಾವೆಲ್ಲರೂ ತಿಳಿದುಕೊಳ್ಬೇಕಾದಂತ 2 ವಿಷಯಗಳನ್ನ ಈ ಒಂದು ವೇಳೆಯಲ್ಲಿ ನಾನು ಹಂಚ್ಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ 1 ಸಮುವೇಲ 1ನೇ ಅಧ್ಯಾಯ 27ನೇ ವಚನ 28ನೆಯ ವಚನವನ್ನ ನಾವು ಓದಿಕೊಳ್ಳೋಣ. 1 ಸಮುವೇಲ 1ನೇ ಅಧ್ಯಾಯ 27 ಮತ್ತೆ 28. ಆತನು ನನ್ನ ಪ್ರಾರ್ಥನೆಯ ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ. ನಾನು ಇವನನ್ನು ಯೆಹೋವನಿಗೆ ಒಪ್ಪಿಸಿ ಬಿಟ್ಟಿದ್ದೇನೆ. ಇವನು ಜೀವದಿಂದಿರುವ ತನಕ ಆತನಿಗೆ ಪ್ರತಿಷ್ಠಿತನಾಗಿರುವನು ಎಂದು ಹೇಳಿದಳು. ಆಮೇಲೆ ಅವರು ಯೆಹೋವನಿಗೆ ನಮಸ್ಕರಿಸಿದರು. ಪ್ರಿಯ ದೇವರ ಮಕ್ಕಳೇ, ಈ ಒಂದು ಭಾಗದಲ್ಲಿ ನಾವು ಹನ್ನಳ ಕುರಿತು, ಆಕೆಗೆ ಪ್ರಾರ್ಥನೆಯ ಮೂಲಕವಾಗಿ ವಿಜ್ಞಾಪನೆಯ ಮೂಲಕವಾಗಿ ಜನಿಸಿದ ಸಮುವೇಲನ ಕುರಿತು ನಾವು ಧ್ಯಾನ ಮಾಡ್ತೇವೆ. ಪ್ರಿಯ ದೇವರ ಮಕ್ಕಳೇ, ಹನ್ನಳು ಪ್ರಾರ್ಥನೆಯ ಫಲವಾಗಿ ಹೊಂದಿದಂತ ಆ ಮಗು ಸಮುವೇಲನನ್ನ ಆಕೆ ಕರ್ತನಿಗೆ ಎಂದು ಪ್ರತಿಷ್ಠಿಸ್ಬಿಡ್ತಾಳೆ, ಯೆಹೋವನಿಗೆ ಒಪ್ಪಿಸ್ಕೊಟ್ಬಿಡ್ತಾಳೆ. ಇವತ್ತು ಈ ಲೋಕದಲ್ಲಿ ಒಂದು ಮಗು ಜನಿಸ್ಬೇಕಾದ್ರೆ ದೇವರು, ತಂದೆ ತಾಯಿಯಾದ ನಿಮ್ಮನ್ನ ದೇವರು ಆತನು ಆರಿಸ್ಕೊಂಡಿರ್ಬೋದು. ಆದ್ರೆ ಆ ಮಕ್ಕಳು ಕರ್ತನ ಸ್ವಂತವಾಗಿದ್ದಾರೆ, ಕರ್ತನಿಗೆ ಸ್ವಂತವಾಗಿದ್ದಾರೆ. ಹೀಗಾಗಿ ನಾವು ಕರ್ತನಿಂದ ಏನು ಬಹುಮಾನವನ್ನ ಹೊಂದಿದ್ದೇವೋ ಪ್ರಿಯ ದೇವರ ಮಕ್ಕಳೇ, ಮೊದಲನೇದಾಗಿ ನೀವು ಮಕ್ಕಳನ್ನ ಬೆಳೆಸುವಾಗ ನೆನಪಿನಲ್ಲಿ ಇಟ್ಕೊಳ್ಬೇಕಾದಂತ ಮೊದಲನೆಯ ಕಾರ್ಯ, ಮಕ್ಕಳನ್ನ ಕರ್ತನಿಗೆ ಒಪ್ಪಿಸಿ ಕೊಡಬೇಕು, ಕರ್ತನಿಗೆಂದೇ ಪ್ರತಿಷ್ಠಿಸಬೇಕು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಹನ್ನಳು ತನ್ನ ಮಗನನ್ನ, ತನ್ನ ಗಂಡನ ಒಂದಿಗೆ ಯೆಹೋವನಿಗೆ ಒಪ್ಪಿಸಿ ಬಿಟ್ಟು ದೇವರಿಗೆ ನಮಸ್ಕರಿಸುವುದು. ದೇ ವರ್ಷಿಪ್ ದ ಲಾರ್ಡ್. ಇವತ್ತು ಬಹಳ ಪ್ರಾಮುಖ್ಯವಾದ ವಿಷಯ, ನಮ್ಮ ಮಕ್ಕಳನ್ನ ಕರ್ತನ ಸನ್ನಿಧಾನದಲ್ಲಿ ಒಪ್ಪಿಸಿಕೊಡೋದು ವೆರಿ ಇಂಪಾರ್ಟೆಂಟ್. ಅನೇಕ ಸಾರಿ ತಂದೆ ತಾಯಿಗಳಾದ ನಾವು, ಈ ಇಹಲೋಕದ ತಂದೆ ತಾಯಿಗಳಾದ ನಾವು ನಮ್ಮ ಮಕ್ಕಳಿಗೆ ಏನ್ ಬೆಸ್ಟ್ ಮಾಡಬೇಕು ಎಂಬುದಾಗಿ ನಾವು ಯೋಚನೆ ಮಾಡ್ತೇವೆ. ಬಟ್ ನಾವು ಮಕ್ಕಳಿಗೆ ಎಜುಕೇಶನ್ ಕೊಡೋದು ಬೆಸ್ಟ್, ನಾವು ಮಕ್ಕಳಿಗೆ ಅವರ ಸ್ಕಿಲ್ಸ್ ಅನ್ನ, ಅವರ ತಲಾಂತುಗಳನ್ನ ಡೆವಲಪ್ ಮಾಡೋದು ಬೆಸ್ಟ್ ಆದಂತ ಕಾರ್ಯ, ಅವ್ರಿಗೆ ಬೇಕಾದಂತ ಎಲ್ಲಾ ಕಾರ್ಯಗಳನ್ನ ಒದಗಿಸಿ ಕೊಡೋದು, ಹೌದು ಅದು ಬೆಸ್ಟ್. ಬಟ್ ಈ ಎಲ್ಲಾ ಕಾರ್ಯಗಳಿಗಿಂತಲೂ ಕ್ರೈಸ್ತ ತಂದೆ ತಾಯಿಗಳಾದ ನಾವು ಕರ್ತನಿಗೆ ಮೊದಲನೆಯದಾಗಿ ನಮ್ಮ ಮಕ್ಕಳನ್ನ ನಾವು ಆತನಿಗೆ ಒಪ್ಪಿಸಿ ಬಿಡ್ಬೇಕು, ಆತನ ಸನ್ನಿಧಾನಕ್ಕೆಂದು ಅವನ್ನ ಸಮರ್ಪಿಸ್ಬೇಕು. ವೆರಿ ಇಂಪಾರ್ಟೆಂಟ್. ಇವತ್ತು ಅನೇಕ ಕಾರ್ಯಗಳಿಗೆ ನಾವು ಇಂಪಾರ್ಟೆನ್ಸ್ ಅನ್ನ ಕೊಟ್ಟು ಮಕ್ಕಳಿಗೆ ಸಭೆಗೆ ಬರೋದಕ್ಕೆ ತಡೆಯಾಗಿ ಮಾಡೋದಾದ್ರೆ, ಅವರು ಟ್ಯೂಷನ್ ಅಥವಾ ಎಜುಕೇಶನ್ಗೆ ಇಂಪಾರ್ಟೆನ್ಸ್ ಕೊಟ್ಟು ದೇವರ ಸನ್ನಿಧಾನದಿಂದ ವಾರಗಳು ಭಾನುವಾರಗಳಲ್ಲಿ ತಪ್ಪಿಸಿಕೊಳ್ಳೋದಕ್ಕೆ ನಾವು ಒಂದು ವೇಳೆ ಎನ್ಕರೇಜ್ ಮಾಡೋದಾದ್ರೆ, ಎಲ್ಲೋ ಒಂದು ವಿಧದಲ್ಲಿ ಅದಕ್ಕೆ ಆಪರ್ಚುನಿಟಿ, ಅವಕಾಶ ಕೊಡೋದಾದ್ರೆ, ಖಂಡಿತವಾಗಿ ನಾವು ಮಕ್ಕಳಿಗೆ ಒಳ್ಳೇದನ್ನ ಮಾಡ್ತಾ ಇಲ್ಲ. ಇವತ್ತು ಹನ್ನಳು ಮತ್ತೆ ಎಲ್ಕಾನನ್ನು ನಾವು ನೋಡ್ಬೇಕಾದ್ರೆ, ಅವರು ತಮಗೆ ದೇವರು ಕೊಟ್ಟಂತ ಆ ಬಹುಮಾನವಾದ ಸಮುವೇಲನನ್ನ ದೇವರಿಗೆ ಒಪ್ಪಿಸಿಕೊಟ್ರು. ಅಂದ್ರೆ ದೇವರ ಸಮ್ಮುಖದಲ್ಲಿ ಸೇವೆ ಮಾಡ್ಲಿಕ್ಕೆ ಒಪ್ಪಿಸ್ಕೊಟ್ರು. ಅದ್ರ ಅರ್ಥ ನಾವು ಮಕ್ಕಳನ್ನ ತೆಗೆದುಕೊಂಡು ಹೋಗಿ ಸಭೆಯಲ್ಲೇ ಬಿಟ್ಟು ಬಿಡೋದು, ಅದು ಹನ್ನಲಿಗೆ ದೇವರು ಮಾತನಾಡಿದಂತ ಒಂದು ವಿಷಯ. ಬಟ್ ಈಗಿನ ಒಂದು ಇದನ್ನ ನಾವು ಅಪ್ಲೈ ಮಾಡ್ಕೊಳ್ಬೇಕಾದ್ರೆ ಆತ್ಮಿಕವಾಗಿ ಮಕ್ಕಳನ್ನ ವಾರಕ್ಕೆ 1 ಸಾರಿ ಭಾನುವಾರದಂದು ಕರ್ತನನ್ನ ಆರಾಧಿಸಲು ಕುಟುಂಬವಾಗಿ ಮಕ್ಕಳನ್ನ ಕರೆದುಕೊಂಡು ಹೋಗಲು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಸ್ಪೆಷಲ್ ಪ್ರೇಯರ್ಸ್ ಇರುತ್ತೆ, ಸಂಡೇ ಸ್ಕೂಲ್ ಅಂಡ್ ಚರ್ಚಸ್ ಅಲ್ಲಿ ಸ್ಪೆಷಲ್ ಆದಂತ ಮಕ್ಕಳ ಒಂದು ಆತ್ಮಿಕ ಬೆಳವಣಿಗೆಗೆ ಏರ್ಪಡಿಸುವಂತ ಕಾರ್ಯಗಳಿಗೆ ನಮ್ಮ ಮಕ್ಕಳನ್ನ ಒಪ್ಪಿಸಿಕೊಡೋದು, ಕರ್ತನ ಸಮ್ಮುಖಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದಕ್ಕೆ ನಾವು ಮಕ್ಕಳನ್ನ, ನಮ್ಮ ಮನೆಗಳಲ್ಲಿ ಇರುವಂತ ಪ್ರತಿಯೊಂದು ಮಕ್ಕಳನ್ನ ಎನ್ಕರೇಜ್ ಮಾಡೋದು ವೆರಿ ಇಂಪಾರ್ಟೆಂಟ್. ಬಿಕಾಸ್ ಯಾವಾಗ ಮಕ್ಕಳು ಕರ್ತನ ಸನ್ನಿಧಾನದಲ್ಲಿ ಬೆಳೀತಾರೋ, ಅವ್ರಿಗೆ ಖಂಡಿತವಾಗಿ ತಮ್ಮ ಜೀವಿತದಲ್ಲಿ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು, ಯಾವ ದಿಕ್ಕಿನಲ್ಲಿ ಹೋಗ್ಬೇಕು, ಯಾವ ತೀರ್ಮಾನಗಳನ್ನ ತೆಗೆದುಕೊಳ್ಬೇಕು ಅನ್ನೋದು ಬಹಳ ಈಸಿ ಆಗುತ್ತೆ. ಸಮುವೇಲ ದೇವರ ಸ್ವರವನ್ನ ಚಿಕ್ಕ ವಯಸ್ಸಿನಲ್ಲೇ ಕೇಳಿಸ್ಕೊಳ್ತಾ ಇದ್ದ. ಇವತ್ತು ನಾವು
ನಮ್ಮ ಮನೆಗಳಲ್ಲಿರುವಂತ ಒಂದೊಂದು ಮಕ್ಕಳನ್ನ ನಾವು ಕರ್ತನಿಗೆ ಒಪ್ಪಿಸಿಕೊಡುವಾಗ ಅವರು ಚಿಕ್ಕ ವಯಸ್ಸಿನಿಂದಲೇ ದೇವರು ತಮ್ಮ ಜೀವಿತದ ಡೈರೆಕ್ಷನ್ಸ್ ಯಾವ ಮಾರ್ಗದಲ್ಲಿ ಅವ್ರು ಹೋಗ್ಬೇಕು, ಏನ್ ಮಾಡ್ಬೇಕು, ಹೇಗ್ ನಡಿಬೇಕೆಂಬುದಾಗಿ ದೇವರ ಒಂದು ಸ್ವರವನ್ನ ಕೇಳಿ ನಡೆಯುವಂತ ಸ್ವಭಾವವನ್ನ ಚಿಕ್ಕ ವಯಸ್ಸಿನಿಂದ ಬೆಳೆಸ್ಕೊಳ್ತಾರೆ. ಆಗ ಸೈತಾನನ ಸ್ವರ ಯಾವುದು ಎಂಬುದಾಗಿ ಅವ್ರಿಗೆ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಕರ್ತನ ಸನ್ನಿಧಾನ ಸಭೆ ಅನ್ನೋದು ಬಹಳ ಸಹಾಯ ಮಾಡುವಂತದ್ದಾಗಿದೆ. ಸಭೆಯಲ್ಲಿ ಬರುವಂತ ಒಂದೊಂದು ವಾಕ್ಯಗಳು, ಒಂದೊಂದು ಪ್ರಾರ್ಥನೆಗಳು ಆ ಮಕ್ಕಳನ್ನ ಸರಿಯಾದ ಮಾರ್ಗದಲ್ಲಿ ನಡೆಸುವಂತದ್ದಾಗಿದೆ. ಇದಕ್ಕೆ ಜ್ಞಾನೋಕ್ತಿ 22ನೇ ಅಧ್ಯಾಯ 6ನೇ ವಚನವನ್ನ ಓದ್ಕೊಳ್ಳೋಣ. ಅದರಲ್ಲಿ ಬರೆಯಲ್ಪಟ್ಟಿದೆ, ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆಯಾಗನು. ನಾವು ಮಕ್ಕಳನ್ನ ಯಾವಾಗ ಕರ್ತನ ಸಮ್ಮುಖದಲ್ಲಿ ಬೆಳೆಯಲು ಒಪ್ಪಿಸಿಕೊಡ್ತೀವೋ ನಡೆಯಬೇಕಾದ ಮಾರ್ಗವನ್ನ ದೇವರು ಆ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಮುಪ್ಪಿನಲ್ಲಿಯೂ ಅವರು ಬೆಳೆದು ಮುಪ್ಪಿನಲ್ಲಿಯೂ ಅವರು ಓರೆಯಾಗಿ ನಡೆಯೋದಿಲ್ಲ ಎಂಬುದಾಗಿ ಸತ್ಯವೇದ ಹೇಳುವಂತದ್ದಾಗಿದೆ. ಪ್ರಿಯ ದೇವರ ಮಕ್ಕಳೇ, ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಕರ್ತನ ಸಮ್ಮುಖಕ್ಕೆ ಮಕ್ಕಳನ್ನ ಒಪ್ಪಿಸಿಕೊಡುವಂಥದ್ದು. ಎರಡನೇದಾಗಿ ನಾವು ನೋಡ್ಬೇಕಾದ್ರೆ ಮತ್ತಾಯ 19ನೇ ಅಧ್ಯಾಯ 13ರಿಂದ 15ನೇ ವಚನವನ್ನ ಓದ್ಕೊಳ್ಳೋಣ. ಆಗ ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನು ಯೇಸುವಿನ ಬಳಿಗೆ ತಂದು ಆತನು ಅವುಗಳ ಮೇಲೆ ಕೈಯಿಟ್ಟು ಪ್ರಾರ್ಥನೆ ಮಾಡಬೇಕೆಂದು ಕೇಳಲು ಶಿಷ್ಯರು ಅವರನ್ನು ಗದರಿಸಿದರು. ಆದರೆ ಯೇಸು, ಮಕ್ಕಳನ್ನು ಬಿಡಿರಿ, ನನ್ನ ಹತ್ತಿರ ಬರುವುದಕ್ಕೆ ಅವುಗಳಿಗೆ ಅಡ್ಡಿ ಮಾಡಬೇಡಿರಿ, ಪರಲೋಕ ರಾಜ್ಯವು ಇಂಥವರದೇ ಎಂದು ಹೇಳಿ ಅವುಗಳ ಮೇಲೆ ಕೈಯಿಟ್ಟು ಅಲ್ಲಿಂದ ಹೊರಟು ಹೋದನು. ಎರಡನೇ ಇಂಪಾರ್ಟೆಂಟ್ ಆದಂತ ಕಾರ್ಯ ಈ ಚಿಲ್ಡ್ರನ್ಸ್ ಡೇ ಎಂದು ನಾವು ಇಟ್ಕೊಳ್ಬೇಕಾದದ್ದು, ಮಕ್ಕಳ ಮೇಲೆ ಕೈಯಿಟ್ಟು ಪ್ರಾರ್ಥನೆ ಮಾಡಬೇಕು. ಲೇಯಿಂಗ್ ಯೋರ್ ಹ್ಯಾಂಡ್ಸ್ ಆನ್ ಚಿಲ್ಡ್ರನ್. ಪ್ರಿಯ ದೇವರ ಮಕ್ಕಳೇ, ತಂದೆ ತಾಯಿಯಾಗಿ ದೇವರು ನಿಮ್ಮನ್ನ ಈ ಲೋಕದಲ್ಲಿ ಇಟ್ಟಿರ್ಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಆದಂತ ಕಾರ್ಯ ನಿಮ್ಮ ಮಕ್ಕಳ ಮೇಲೆ ನಿಮ್ಮ ಕೈಗಳನ್ನಿಟ್ಟು ನೀವು ಪ್ರಾರ್ಥಿಸುವುದು, ಅವರ ಮೇಲೆ ಆಶೀರ್ವಾದವನ್ನ ನುಡಿಯುವುದು. ಹಳೆಯ ಒಡಂಬಡಿಕೆಯಿಂದಲೂ ನಾವು ನೋಡ್ಕೊಂಡ್ ಬಂದಿದ್ದೇವೆ. ನಮ್ಮ ಹಿರಿಯರು ಅಲ್ವಾ, ನಾವು ನೋಡ್ಬೇಕಾದ್ರೆ ಈಸಾಕನು ಯಾಕೋಬನ ಮೇಲೆಯೂ ಏಸಾವನ ಮೇಲೆಯೂ ಕೈಗಳನ್ನಿಟ್ಟು ಆಶೀರ್ವದಿಸಿದನು. ಯೋಸೇಫನು, ನಾವೆಲ್ಲ ನೋಡ್ಬೇಕಾದ್ರೆ ಸತ್ಯವೇದ ನಮ್ಮ ಹಿರಿಯರು ಆಗಿನಿಂದ ಅವರು ಮಾಡ್ತಾ ಇದ್ದಿದ್ದು ತಮ್ಮ ಕೈಗಳನ್ನ ಮಕ್ಕಳ ಮೇಲೆ ಇಟ್ಟು ಅವ್ರು ಆಶೀರ್ವದಿಸ್ತಾ ಇದ್ರು, ಅವ್ರು ನುಡಿತಾ ಇದ್ರು ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿ ಯೇಸು ಸ್ವಾಮಿ ಸಹ ತಂದೆ ತಾಯಿಗಳು ಯೇಸು ಸ್ವಾಮಿ ಬಳಿಗೆ ತಮ್ಮ ಚಿಕ್ಕ ಮಕ್ಕಳನ್ನ ತಂದು ಕೈಗಳನ್ನಿಟ್ಟು ಪ್ರಾರ್ಥಿಸಲು ಕೇಳಿದ್ರು. ಅಲ್ಲಿ ಶಿಷ್ಯರು ಅಡ್ಡಿಪಡಿಸಿದ್ರು. ಆದ್ರೆ ಯೇಸು ಅಲ್ಲಿ ಹೇಳ್ತಾರೆ, ಚಿಕ್ಕ ಮಕ್ಕಳನ್ನ ನನ್ನ ಹತ್ತಿರ ಬರುವುದಕ್ಕೆ ಬಿಡಿರಿ ಎಂಬುದಾಗಿ. ಇವತ್ತು ನಾವು ಯಾವಾಗ ಚಿಕ್ಕ ಮಕ್ಕಳನ್ನ ಕರ್ತನ ಸನ್ನಿಧಾನಕ್ಕೆ ಒಪ್ಪಿಸ್ಕೊಡ್ತೀವೋ, ಎರಡನೇದಾಗಿ ಅವರ ಮೇಲೆ ತಂದೆ ತಾಯಿಗಳಾದ ನೀವು ಕೈಗಳನ್ನಿಟ್ಟು ಪ್ರತಿದಿನ ಅವರನ್ನ ಆಶೀರ್ವದಿಸ್ರಿ, ಅವರ ಜೀವಿತಗಳ ಮೇಲೆ ನುಡಿಯಿರಿ. ಆಗ ಸೈತಾನನು ಅವರ ಜೀವಿತಗಳ ಮೇಲೆ ಯಾವ್ಯಾವ ನೆಗೆಟಿವ್ ಆದಂತ ಆಲೋಚನೆಗಳನ್ನ ಇಟ್ಕೊಂಡಿರ್ತಾನೋ ಅದನ್ನ ನೀವು ಕೈಗಳನ್ನಿಟ್ಟು ನೀವು ಬ್ಲೆಸ್ ಮಾಡುವಾಗ ನೆಗೆಟಿವ್ ಆದಂತ ಸೈತಾನನ ಆಲೋಚನೆಗಳು ಅದು ಎಡಿಟ್ ಆಗುವಂತದ್ದಾಗಿದೆ, ಅದು ಅವರನ್ನ ಬಿಟ್ಟು ತೊಲಗಿ ಹೋಗುವಂತದ್ದಾಗಿದೆ. ಸೊ ಎರಡನೇ ಇಂಪಾರ್ಟೆಂಟ್ ಆದಂತ ಕಾರ್ಯ, ನಿಮ್ಮ ಕೈಗಳನ್ನ ಮಕ್ಕಳ ತಲೆಗಳ ಮೇಲೆ ಇಟ್ಟು ಪ್ರತಿದಿನ ಇದನ್ನ ಅಭ್ಯಾಸ ಮಾಡ್ಕೊಳ್ರಿ. ಅವ್ರನ್ನ ನೀವು ಆಶೀರ್ವದಿಸ್ಬೇಕಾದ್ರೆ ನಿಮ್ಮಲ್ಲಿರುವಂತ ಆ ಯೇಸುವಿನ ಆ ಶಕ್ತಿ ಆ ಮಕ್ಕಳ ಮೇಲೆ ಅದು ಟ್ರಾನ್ಸ್ಫರ್ ಆಗುವಂತದ್ದಾಗಿದೆ. ಆ ಒಂದು ಅಭಿಷೇಕ ಆ ಮಕ್ಕಳನ್ನ ಅವರ ಮುಪ್ಪಿನವರೆಗೂ ನಡೆಸುವಂತದ್ದಾಗಿದೆ. ಖಂಡಿತವಾಗಿ ನೀವು ಚಿಕ್ಕ ವಯಸ್ಸಿನಲ್ಲಿ ಏನೇನು ನುಡಿತೀರೋ ನಿಮ್ಮ ಮಕ್ಕಳಿಗೆ ಖಂಡಿತವಾಗಿ ಮುಪ್ಪಿನ ತನಕ ಆ ಆಶೀರ್ವಾದಗಳು, ಆ ತಂದೆ ತಾಯಿಯ ಆಶೀರ್ವಾದ, ಆ ಪ್ರಾರ್ಥನೆ ಅನ್ನೋದು ಬಹಳ ಅದು ಸಹಾಯ ಮಾಡುವಂತದ್ದಾಗಿದೆ. ಅವರನ್ನ ವೈರಿಯ ಕುತಂತ್ರಗಳಿಂದ ತಪ್ಪಿಸಿ ನಡೆಸುವಂತದ್ದಾಗಿದೆ. ಹೀಗಾಗಿ ಪ್ರಿಯ ದೇವರ ಮಕ್ಕಳೇ, ಯಾವಾಗ ಒಂದು ತಂದೆ ತಾಯಿ ಮಕ್ಕಳನ್ನ ಆಶೀರ್ವದಿಸ್ತಾರೋ ಕೈಗಳನ್ನಿಟ್ಟು, ಖಂಡಿತವಾಗಿ ಪರಲೋಕ ನೋಡ್ತಾನೆ ಇರುತ್ತೆ. ನಿನ್ನ ಮಕ್ಕಳ ಮೇಲೆ ಬಹುಮಾನವಾಗಿ ಕೊಟ್ಟಿರುವಂತ ನಿನ್ನ ಮಕ್ಕಳ ಮೇಲೆ ನೀನ್ ಆಶೀರ್ವಾದವನ್ನ ನುಡಿಬೇಕಾದ್ರೆ ನೀವು ಸಮಾಜದಲ್ಲಿ ಮಕ್ಕಳನ್ನ ನೀವು ಉತ್ತಮವಾದ ವ್ಯಕ್ತಿಗಳಾಗಿ ಮಾರ್ಪಡಿಸುವಂತ ಒಂದು ಶಕ್ತಿಯನ್ನ, ಒಂದು ಬಲವನ್ನ ದೇವರು ನಿಮಗೆ ಕೊಟ್ಟಿರುವಾಗ, ತಂದೆ ತಾಯಿಗಳಾದ ನಿಮಗೆ ಕೊಟ್ಟಿರುವಾಗ, ಖಂಡಿತವಾಗಿ ಅದನ್ನು ಉಪಯೋಗಿಸುವಾಗ ಪರಲೋಕವು ಸಹ ನಿಮ್ಮೊಂದಿಗೆ ಬಂದು ನಿಂತುಕೊಂಡು ಮಕ್ಕಳನ್ನ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿಯೂ ಬದಲಾವಣೆಗಳನ್ನ ತರುವಂತ ವ್ಯಕ್ತಿಗಳಾಗಿಯೂ ಸಮಾಜವನ್ನ ರೂಪಿಸುವಂತ ವ್ಯಕ್ತಿಗಳಾಗಿಯೂ ಮಾರ್ಪಡಿಸುವಂತದ್ದಾಗಿದೆ. ಹಾಗಾದ್ರೆ ಈಗಿನ ಒಂದು ಜನರೇಷನ್ ಅಲ್ಲಿ ಮಕ್ಕಳ ಜೀವಿತ ಹಾಳಾಗ್ಬಾರ್ದಂದ್ರೆ ಈ ಎರಡು ಕಾರ್ಯಗಳನ್ನ ನೆನ್ಪಿಟ್ಕೊಳ್ರಿ. ಖಂಡಿತವಾಗಿ ದೇವರು ನಮ್ಮನ್ನ ಬಲಪಡಿಸಿ ನಡೆಸುವವರಾಗಿದ್ದಾರೆ. ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ.
ಪ್ರೀತಿಯುಳ್ಳ ದೇವ್ರೆ, ಈ ದಿನದಲ್ಲಿ ನಮ್ಮೊಟ್ಟಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರಪ್ಪ. ಮೊದಲನೇದಾಗಿ ಮಕ್ಕಳನ್ನ ಕರ್ತನ ಸಮ್ಮುಖದಲ್ಲಿ ಒಪ್ಪಿಸಿಕೊಡುವಂಥದ್ದು. ಎರಡನೇದಾಗಿ ಮಕ್ಕಳ ತಲೆಗಳ ಮೇಲೆ ಕೈಯನ್ನಿಟ್ಟು ಅವನ ಆಶೀರ್ವದಿಸಿ ಪ್ರಾರ್ಥಿಸುವಂಥದ್ದು. ತಂದೆ ತಾಯಿಗಳಾಗಿ ಕರ್ತನೇ ಕೊಟ್ಟಂತ ಬಹುಮಾನವಾದ ಮಕ್ಕಳಿಗೆ ನೀವು 2 ಕಾರ್ಯಗಳನ್ನ ಇವತ್ತು ನಮಗೆ ರಿಮೈಂಡ್ ಮಾಡಿದ್ದೀರಾ. ಅದನ್ನ ನಾವು ಮಾಡ್ಲಿಕ್ಕೆ ನಮಗೂ ಸಹ ರಾಜ್ಯ ಆ ಜವಾಬ್ದಾರಿಯನ್ನ ಕರ್ತನೆ ಸೀರಿಯಸ್ ಆಗಿ ತೆಗೆದುಕೊಳ್ಳಿಕ್ಕೆ ಸಹಾಯ ಮಾಡ್ರಿ. ಪ್ರತಿಯೊಂದು ವೀಕ್ಷಿಸ್ತಾ ಇರುವಂತ ಒಂದೊಂದು ಪೇರೆಂಟ್ಸ್ಗೂ ಸ್ವಾಮಿ ದೇವರೇ, ಮನೆಯ ಹಿರಿಯರಿಗೂ ನೀವು ಸಹಾಯ ಮಾಡಿ ನಡೆಸ್ರಿ ಸ್ವಾಮಿ. ಒಂದೊಂದು ಮನೆಗಳಲ್ಲಿ ಇರುವಂತ ಒಂದೊಂದು ಮಕ್ಕಳನ್ನ ನಾವು ಆಶೀರ್ವದಿಸ್ತೇವೆ ಸ್ವಾಮಿ. ಈ ಯೇಸು ಕೈಬಿಡನು ದೈವಿಕ ಸುವಾರ್ಥ ಸಭೆಯ ಮೂಲಕವಾಗಿ ನಾವು ಎಲ್ಲ ಆಶೀರ್ವಾದಗಳನ್ನ ವಾಗ್ದಾನಗಳನ್ನ ಒಂದೊಂದು ಮನೆಗಳಲ್ಲಿರುವಂತ ಮಕ್ಕಳ ಮೇಲೆ ನಾವು ನುಡಿಯುತ್ತೇವೆ ಅಪ್ಪ. ನೀವು ಹಾಗೆ ಬ್ಲೆಸ್ ಮಾಡಿ ನಡೆಸ್ರಿ ಸ್ವಾಮಿ. ನೀವು ಆ ರೀತಿ ನಡೆಸೋದಕ್ಕಾಗಿ ಸ್ತೋತ್ರ. ಸೈತಾನನ ಎಲ್ಲ ಪ್ಲಾನ್ಸ್ಗಳು ಮಕ್ಕಳ ಮೇಲೆ ಅದು ನಿರ್ಮೂಲ ಅಪ್ಪ ಲಯವಾಗಲಿ ಸ್ವಾಮಿ. ನಿಮ್ಮ ಉದ್ದೇಶಗಳು ಮಾತ್ರ ನೆರವೇರಲಿ ಅಪ್ಪ. ಆ ರೀತಿ ನೀವು ನಡೆಸೋದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಕರ್ತನು ತಾನೇ ನಿಮ್ಮನ್ನು ನಿಮ್ಮ ಕುಟುಂಬಗಳಲ್ಲಿರುವಂತಹ ಒಂದೊಂದು ಮಕ್ಕಳನ್ನು ಆಶೀರ್ವದಿಸಲಿ. ಸ್ವರ್ಗದ ಆನಂದ ನಿಮ್ಮ ಮಕ್ಕಳೆಲ್ಲರ ಜೀವಿತದಲ್ಲಿ ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂದ ಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ
ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಬಿದ.